ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಪ್ರಭುದೇವ್. ದೇವರಾಜ ಅರಸು ರಾಜ್ಯ ಕಂಡ ಅತ್ಯಂತ ಶ್ರೇಷ್ಠ ನಾಯಕ. ದೀನ ದಲಿತರ ಪರವಾಗಿ ಒಬ್ಬ ಸಿಎಂ ಆದವರು ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ಟು ಹೋದ ಮಹಾನಾಯಕ. 70ರ ದಶಕದಲ್ಲಿಯೇ ಹಲವು ಮುಂದಿನ ತಲೆಮಾರಿನ ರಾಜಕಾರಣಿಗಳಿಗೆ ಒಂದು ಮಾದರಿ ಬಿಟ್ಟು ಹೋದ ಪ್ರಭಾವಿ ರಾಜಕಾರಣಿ. ಯಾವುದೇ ಜಾತಿಯ ಬಲವಿಲ್ಲದೆ, ಯಾವುದೇ ಸಮುದಾಯದ ಬಲವಿಲ್ಲದೆ ಸ್ವಂತ ವರ್ಚಸ್ಸಿನ ಮೇಲೆ ಎರಡೆರಡು ಬಾರಿ ಸಿಎಂ ಆಗಿ ಒಂದು ದಾಖಲೆ ಬರೆದಿಟ್ಟು ಹೋಗಿದ್ರು. ಈಗ ಅವರ ಆ ದಾಖಲೆ ಇತಿಹಾಸದ ಪುಟ ಸೇರುವತ್ತ ಸಾಗಿದೆ. ಸಿದ್ದರಾಮಯ್ಯ ಅರಸು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅರಸು ರೆಕಾರ್ಡ್ ಬ್ರೇಕ್ ಮಾಡುವ ನಿಟ್ಟಿನಲ್ಲಿ ಬೆಳೆದಿದ್ದು ಹೇಗೆ? ಇದೇ ಈ ಹೊತ್ತಿನ ವಿಶೇಷ. ದೇವಾ ದಾಖಲೆ ಬ್ರೇಕ್, ರೆಕಾರ್ಡ್ ರಾಮಯ್ಯ ಭಾಗ 6. ಸಿದ್ದರಾಮಯ್ಯ, ರೆಕಾರ್ಡ್ ರಾಮಯ್ಯ, ಲೆಕ್ಕ ರಾಮಯ್ಯ, ವಿತ್ ರಾಮಯ್ಯ, ಎಷ್ಟೊಂದು ನೆಚ್ಚಿನ ಪರ್ಯಾಯ ಹೆಸರುಗಳು. ಅದಕ್ಕೆ ಕಾರಣ ಸಿದ್ದು ತಮ್ಮ ರಾಜಕಾರಣದ ಬದುಕಿನಲ್ಲಿ ಮಾಡಿದ ಸಾಧನೆಗಳು. ಸಾಧಾರಣ ಹಳ್ಳಿ ಹೈದ ವಿಜ್ಞಾನಿ ವಿದ್ಯಾರ್ಥಿಯೊಬ್ಬ ವಿತ್ ಸಚಿವನಾಗಿ ವಿಸ್ಮಯ ಮೂಡಿಸಿದ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಸಿದ್ದು ನಡೆದ ದಾರಿಯಲ್ಲೆಲ್ಲ ದಾಖಲೆಗಳ ಮೈಲುಗಲ್ಲು ಸೃಷ್ಟಿಯಾಗುತ್ತಾ ಹೋದವು. ಅತಿ ಹೆಚ್ಚು ಬಜೆಟ್ ಮಂಡಿಸಿದ ವಿತ್ ಸಚಿವ, 5 ವರ್ಷ ಆಡಳಿತಾವಧಿ ಪೂರೈಸಿದ 2ನೇ ಸಿಎಂ. ಹೀಗೆ ಕಾಲಿಟ್ಟಲ್ಲೆಲ್ಲ ಸಾಧನೆಗಳದ್ದೇ ಗುರುತು. ಈಗ ಮತ್ತೊಂದು ದಾಖಲೆಯನ್ನ ಮುರಿಯುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರಿತ್ರೆ ಬರೆದಿದ್ದಾರೆ ಸಿದ್ದು. ಸಿದ್ದು ದಾಖಲೆಗಳ ಸರದಾರನಾಗಿ ಬೆಳೆದಿದ್ದು ಹೇಗೆ? ಅರಸು ದಾಖಲೆ ಮುರಿದಿದ್ದು ಹೇಗೆ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಜನರ ಆಶೀರ್ವಾದದಿಂದ ದೇವರಾಜ ಅರಸು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು, ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಯಿತು. ಒಂದೇನಪ್ಪ ಸಂತೋಷ ಅಂತಂದರೆ, ದೇವರಾಜ ಅರಸನವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಅಂಡ್ ದೇವರಾಜ. ಸನ್ನಿವೇಶ ಬಂತು, ನಾನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದೀನಿ, ಜನರ ಆಶೀರ್ವಾದ ಇತ್ತು, ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಸಿಎಂ ಸಿದ್ದರಾಮಯ್ಯ ರಾಜ್ಯ ಜನವರಿ 6ನೇ ತಾರೀಕಿಗೆ ಕಾಲಿಡ್ತಿದ್ದಂತೆ ಹೊಸ ದಾಖಲೆಯೊಂದನ್ನ ಸೃಷ್ಟಿ ಮಾಡಿದ್ದಾರೆ. 4 ದಶಕಗಳಿಂದ ಉಳಿದಿದ್ದ ಒಂದು ಐತಿಹಾಸಿಕ ದಾಖಲೆ ಈಗ ಇತಿಹಾಸದ ಪುಟ ಸೇರಿದೆ. ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯವನ್ನ ಆಳಿದ ಸಿಎಂಗಳ ಸ್ಥಾನದಲ್ಲಿ ಸಿದ್ದು ಈಗ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯುವ ಮೂಲಕ ಹೊಸ ದಾಖಲೆ ಸೃಷ್ಟಿಸಿದ್ದಾರೆ. ಈ ಒಂದು ದಾಖಲೆ 2018ರಲ್ಲಿಯೇ ಮುರಿಯುವ ವಿಶ್ವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ರು. ಆದರೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ ಕಾರಣದಿಂದಾಗಿ ಒಂದು ಬ್ರೇಕ್ನ ನಂತರ ಸಿದ್ದು ಈಗ ಈ ದಾಖಲೆಯನ್ನ ಮುರಿದಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಹೊಸ ಚರಿತ್ರೆ ಸೃಷ್ಟಿಸಿದ ಸಿದ್ದು 4 ದಶಕಗಳ ದೇವರಾಜ ಅರಸು ದಾಖಲೆ ಬ್ರೇಕ್. ಎಸ್, ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಮತ್ತೊಂದು ಹೊಸ ಮೈಲಿಗಲ್ಲು ನೆಟ್ಟಿದ್ದಾರೆ. 70ರ ದಶಕದಲ್ಲಿ ಅರಸು ಅವರು ಬರೆದಿಟ್ಟಿದ್ದ ಅತಿ ಹೆಚ್ಚು ಕಾಲ ರಾಜ್ಯವನ್ನಾಳಿದ ಸಿಎಂ ಎಂಬ ದಾಖಲೆಯನ್ನ ಸುಮಾರು 4 ದಶಕಗಳ ನಂತರ ಸಿದ್ದು ಮುರಿದಿದ್ದಾರೆ. ದೇವರಾಜ ಅರಸು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು. ಮಾರ್ಚ್ 20, 1972ರಂದು ಮೊದಲ ಬಾರಿಗೆ ಸಿಎಂ ಆಗಿ ರಾಜ್ಯದ ಚುಕ್ಕಾಣಿ ಹಿಡಿದ್ರು.
ಈ ಅವಧಿಯಲ್ಲಿ ಬರೋಬ್ಬರಿ 5 ವರ್ಷ 286 ದಿನಗಳ ಕಾಲ ರಾಜ್ಯದ ಸಿಎಂ ಆಗಿ ಆಳ್ವಿಕೆ ಮಾಡಿದ್ರು. ನಂತರ 1978ರ ಫೆಬ್ರವರಿ 28ಕ್ಕೆ ಮರಳಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ದೇವರಾಜ ಅರಸು ಅವರು 1980ರ ಜನವರಿ 6ರವರೆಗೆ ಅಂದ್ರೆ 1 ವರ್ಷ 318 ದಿನಗಳ ಕಾಲ ರಾಜ್ಯದ ಸಿಎಂ ಆಗಿ ಉಳಿದಿದ್ರು. ದೇವರಾಜ ಅರಸು ಸಿಎಂ ಆಗಿ ಬರೋಬ್ಬರಿ 2792 ದಿನಗಳನ್ನ ಪೂರೈಸಿದ್ರು. ರಾಜ್ಯವನ್ನಾಳಿದ್ದು ಒಟ್ಟು 23 ಮುಖ್ಯಮಂತ್ರಿಗಳು. ಯಾರು ಮುರಿಯದ ದಾಖಲೆ ಸಿದ್ದು ಮುರಿದಿದ್ದೇಗೆ? ಮೈಸೂರು ರಾಜ್ಯವಿದ್ದಾಗ ಒಟ್ಟು 3 ಜನ ಸಿಎಂ ಸೇರಿ ಕರ್ನಾಟಕವನ್ನ ಒಟ್ಟು 23 ಮುಖ್ಯಮಂತ್ರಿಗಳು ಆಳಿದ್ದಾರೆ. ಆದರೆ ಅರಸು 1972ರಿಂದ 1980ರವರೆಗೆ ಬರೆದಿಟ್ಟ ದಾಖಲೆಯನ್ನ ಈ ಹಿಂದೆ ಯಾರೂ ಮಾಡಿರಲಿಲ್ಲ. ಮುಂದೆ ಬಂದ ಯಾವ ಸಿಎಂಗಳಿಗೂ ಇಷ್ಟು ವರ್ಷಗಳ ಕಾಲ ಮುರಿಯಲು ಸಾಧ್ಯವಾಗಿರಲಿಲ್ಲ. ಅರಸು ಒಟ್ಟು 2 ಅವಧಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಎಂ ಆಗಿ ಅಧಿಕಾರಕ್ಕೆ ಬಂದವರು. 2ನೇ ಅವಧಿಯಲ್ಲಿ ಕೇವಲ 1 ವರ್ಷ 318 ದಿನಗಳನ್ನ ಪೂರೈಸಿದ್ರು. ಆದರೆ ಸಿದ್ದು ಒಂದು ಬ್ರೇಕ್ ಆದಮೇಲೆ ಅರಸು ಆಳ್ವಿಕೆಯ ದಾಖಲೆಯನ್ನ ಮುರಿದಿದ್ದಾರೆ. ಯಡಿಯೂರಪ್ಪ ಒಟ್ಟು 4 ಬಾರಿ ಸಿಎಂ ಆದ್ರು, ಕುಮಾರಸ್ವಾಮಿ 2 ಬಾರಿ ಸಿಎಂ ಆದ್ರು. ಇಷ್ಟಾದ್ರೂ ಕೂಡ ಸಿದ್ದರಾಮಯ್ಯ ರೀತಿ ಅವರು ಪೂರ್ಣಾವಧಿ ಸಿಎಂ ಆಗಿ ಮುಖ್ಯಮಂತ್ರಿಯಾಗಲೇ ಇಲ್ಲ. ಈ ಇಬ್ಬರು ಮಾತ್ರವಲ್ಲ, ಅರಸು ನಂತರ ಬಂದ ಯಾವ ಸಿಎಂಗೂ ಇದು ಸಾಧ್ಯವಾಗಲಿಲ್ಲ. ಈ ಹಿಂದೆ ಎಸ್ ನಿಜಲಿಂಗಪ್ಪ ಅವರು 5 ವರ್ಷದ ಆಡಳಿತವನ್ನ ಪೂರೈಸಿದ ಕರ್ನಾಟಕದ ಮೊದಲ ಸಿಎಂ ಆಗಿ ಗುರುತಿಸಿಕೊಂಡಿದ್ರು. ಎಸ್ ನಿಜಲಿಂಗಪ್ಪ ದಾಖಲೆ ಮುರಿದಿದ್ದ ಅರಸು ದಾಖಲೆ ಮುರಿದ ಟಗರು ಸಿದ್ದರಾಮಯ್ಯ. ಎಸ್ ನಿಜಲಿಂಗಪ್ಪನವರು 1962ರಿಂದ 1968ರವರೆಗೆ ಅಂದ್ರೆ ಅಂದಿನ ಮೈಸೂರು ರಾಜ್ಯ ಅಂತ ಕರೆಯಲ್ಪಡ್ತಿದ್ದ ಕರ್ನಾಟಕದ ಸಿಎಂ ಆಗಿ 5 ವರ್ಷಗಳ ಕಾಲ ಆಡಳಿತ ನೀಡಿದ್ದವರು. ಒಟ್ಟು 5 ವರ್ಷ 343 ದಿನಗಳನ್ನ ಸಿಎಂ ಆಗಿ ಪೂರೈಸಿದ್ರು. ಬಳಿಕ ಬಂದ ದೇವರಾಜ ಅರಸು ಅವರು 1972ರಿಂದ 1977ರವರೆಗೆ ಅಧಿಕಾರ ನಡೆಸಿ ಬರೋಬ್ಬರಿ 5 ವರ್ಷ 286 ದಿನಗಳ ಕಾಲ ಸಿಎಂ ಕುರ್ಚಿಯಲ್ಲಿ ಕುಳಿತು ನಿಜಲಿಂಗಪ್ಪ ಅವರ ದಾಖಲೆಯನ್ನ ಮುರಿದ್ರು. ಅರಸು ಬಳಿಕ ಆ ದಾಖಲೆ ಮುರಿದಿದ್ದು ಸಿದ್ದರಾಮಯ್ಯ. 2013ರಿಂದ 2018ರವರೆಗೆ ಆಡಳಿತ ನಡೆಸಿ ದೇವರಾಜ ಅರಸು ಬಳಿಕ 5 ವರ್ಷ ಪೂರೈಸಿದ ರಾಜ್ಯದ ಮೊದಲ ಸಿಎಂ ಎಂದು ಗುರುತಿಸಿಕೊಂಡ್ರು. ಅಂದು ಅತಿ ಹೆಚ್ಚು ದಿನಗಳ ಕಾಲ ಸಿಎಂ ಆಗಿ ಆಳ್ವಿಕೆ ನಡೆಸಿದ್ದ ನಿಜಲಿಂಗಪ್ಪ ಅವರ ದಾಖಲೆಯನ್ನ ಅರಸು ಮುರಿದರೆ, ಅರಸು ದಾಖಲೆಯನ್ನ ಸಿದ್ದು ಮುರಿದಿದ್ದಾರೆ. ಇದೆಲ್ಲವೂ ಕೂಡ ಜನರ ಆಶೀರ್ವಾದದಿಂದ ಆಗಿದ್ದು ಅಂತಲೇ ಸಿದ್ದು ವಿನಮ್ರವಾಗಿ ಹೇಳಿದ್ದಾರೆ. ಜನರ ಆಶೀರ್ವಾದದಿಂದ ದೇವರಾಜ ಅರಸು ಏನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದರು, ಅದನ್ನು ಸರಿಗಟ್ಟತಕ್ಕಂಥ ಕೆಲಸ ಆಯಿತು. ಒಂದೇನಪ್ಪ ಸಂತೋಷ ಅಂತಂದರೆ, ದೇವರಾಜ ಅರಸರವರು ಮೈಸೂರು ಜಿಲ್ಲೆಯವರು, ನಾನು ಮೈಸೂರು ಜಿಲ್ಲೆಯವರು. ನಿರೀಕ್ಷೆನೇ ಮಾಡಿದ್ವಿ. ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತಿಲ್ಲ, ಮಿನಿಸ್ಟರ್ ಆಗ್ತೀನಿ ಅಂತ ನಿರೀಕ್ಷೆ ಮಾಡಿದ್ವಿ. MLA ಆಗಬೇಕು ಅಂತ ಅನ್ಕೊಂಡಿದ್ದೆ ಒಂದ್ಸಾರಿ, ತಾಲೂಕು ಬೋರ್ಡ್ ಮೆಂಬರ್ ಆದಮೇಲೆ MLA ಆಗಬೇಕು ಅಂತ ಅನ್ಕೊಂಡಿದ್ದೆ. ಸೊ ಈಗ 8 ಚುನಾವಣೆಗಳು ಗೆದ್ದಿದ್ದೀನಿ. 8 ಚುನಾವಣೆಗಳು, 2 ಪಾರ್ಲಿಮೆಂಟ್ ಸೋತಿದ್ದೀನಿ, 2 ಅಸೆಂಬ್ಲಿ ಸೋತಿದ್ದೀನಿ. ಸೊ 4 ಚುನಾವಣೆಗಳು, 12 ತಾಲೂಕು ಬೋರ್ಡ್ ಸೇರಿ 13 ಚುನಾವಣೆಗಳು ಗೆದ್ದಿದ್ದೀನಿ. ಅರಸುಗೆ ಇರಲಿಲ್ಲ ಸಮುದಾಯದ ಬೆಂಬಲ. ಸಿದ್ದರಾಮಯ್ಯಗೆ ಬೆನ್ನ ಹಿಂದೆ ಅಹಿಂದ ಬಲಾಬಲ. ಇಲ್ಲಿ ಸಿದ್ದರಾಮಯ್ಯನವರಿಗೂ ದೇವರಾಜ ಅರಸುರಿಗೂ ಒಂದು ಸಣ್ಣದೊಂದು ವ್ಯತ್ಯಾಸವಿದೆ.
ದೇವರಾಜ ಅರಸು ಅವರಿಗೆ ಜಾತಿ ಅಥವಾ ದೊಡ್ಡ ಸಮುದಾಯದ ಬಲವಿರಲಿಲ್ಲ. ಅರಸು ಪರಿವಾರಕ್ಕೆ ಸೇರಿದ ಸಮುದಾಯಗಳ ಸಂಖ್ಯೆ ರಾಜ್ಯದಲ್ಲಿ ಅತ್ಯಂತ ಕಡಿಮೆ. ಆದರೆ ಅದರಾಚೆಯೂ ಕೂಡ ಅರಸು ದೀನದಲಿತರ ಪಾಲಿಗೆ ನೆಚ್ಚಿನ ನಾಯಕನಾಗಿ ಗುರುತಿಸಿಕೊಂಡವರು. ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಗುರುತಿಸಿಕೊಂಡು ಅವರ ಕಾಲದಲ್ಲಿ ಅನೇಕ ಅಭಿವೃದ್ಧಿ ಯೋಜನೆಗಳ ಮೂಲಕ ಕೆಳ ಸಮುದಾಯದ ಕಲ್ಯಾಣಕ್ಕೆ ದುಡಿದವರು. ಆದರೆ ಸಿದ್ದು ಅವರಿಗೆ ದೊಡ್ಡ ಪ್ರಮಾಣದ ಜಾತಿ ಬೆಂಬಲವಿತ್ತು. ಅಹಿಂದ ಹೋರಾಟದ ಮೂಲಕ ಅಹಿಂದ ಸಮುದಾಯದ ನೆಚ್ಚಿನ ನಾಯಕರಾಗಿ ಸಿದ್ದು ಹೊರಹೊಮ್ಮಿದ್ರು. ಇದೊಂದು ವ್ಯತ್ಯಾಸ ಹೊರತುಪಡಿಸಿದ್ರೆ ಸಿಎಂ ಆಗಿ ಹಿಂದುಳಿದ ವರ್ಗಗಳ ನೆಚ್ಚಿನ ನಾಯಕರಾಗಿ ಇಬ್ಬರೂ ಕೂಡ ಗುರುತಿಸಿಕೊಂಡಿದ್ದಾರೆ. ಅವರು ಸಾಮಾಜಿಕವಾಗಿ ಹಿಂದುಳಿದವರಲ್ಲ, ಸಾಮಾಜಿಕವಾಗಿ ಮುಂದುವರೆದವರು. ಯಾಕಂದ್ರೆ ಅರಸು ಇದೆಯಲ್ಲ, ರೂಲಿಂಗ್ ಕ್ಲಾಸ್, ಪಾಪ್ಯುಲೇಷನ್ ವೈಸ್ ಕಡಿಮೆ, ಪಾಪ್ಯುಲೇಷನ್ ವೈಸ್ ಬಹಳ ಕಡಿಮೆ ಇರ್ತಕ್ಕಂಥ ಪಾಪ್ಯುಲಾರಿಟಿ ಬಂದಿದ್ದಂಥ ಮುಖ್ಯಮಂತ್ರಿಗಳು. ಅವರು ನನಗೂ ಅವ್ರಿಗೂ ಕಂಪ್ಯಾರಿಸನ್ ಇಲ್ಲ. ನೋ ಕಂಪ್ಯಾರಿಸನ್ ಬಿಟ್ವೀನ್ ಮೀ ಅಂಡ್ ಸನ್ನಿವೇಶ ಬಂತು. ನಾನು ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ದೀನಿ. ಜನರ ಆಶೀರ್ವಾದ ಇತ್ತು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ. ಆ ಕಾಲ ಬೇರೆ, ರಾಜಕಾರಣ ಈ ಕಾಲ ಬೇರೆ. ಒಂದೊಂದು ಕಾಲಕ್ಕೆ ಬೇರೆ ಬೇರೆ ಇರ್ತದೆ. ಅವತ್ತು ಈಗ ನಾನು 83 ಎಲೆಕ್ಷನ್ ನಿಂತ್ಕೊಂಡಾಗ ಜನರೇ ದುಡ್ಡು ಕೊಟ್ಟರು, ಓಟು ಕೊಟ್ಟರು. ದೇವರಾಜ ಅರಸರವರು ಮುಖ್ಯಮಂತ್ರಿಯಾಗಿರುವಾಗ, ಅವ್ರು ಎಲೆಕ್ಷನ್ ನಿಂತ್ಕೊಳ್ಳುವಾಗ ಜನ ದುಡ್ಡು ಕೊಟ್ಟು ಎಲೆಕ್ಷನ್ ಮಾಡ್ತಾ ಇದ್ರು. ದೇವರಾಜ ಅರಸು ಬಳಿಕ ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ. ಆದರೆ ಸಿದ್ದರಾಮಯ್ಯನವರಿಗೆ ಮಾತ್ರ ಅರಸು ದಾಖಲೆಯನ್ನ ಮುರಿದಿದ್ದಾರೆ. ಸಿದ್ದರಾಮಯ್ಯ ಆಧುನಿಕ ದೇವರಾಜ ಅರಸು ಅಂತಲೇ ಕರೀತಾರೆ. ಈ ಎತ್ತರಕ್ಕೆ ಸಿದ್ದರಾಮಯ್ಯ ಬೆಳೆದು ಬಂದಿದ್ದು ಹೇಗೆ? ಸಿದ್ದರಾಮನ ಹುಂಡಿ ಎಂಬ ಹಳ್ಳಿಯಿಂದ ಬಂದ ಹುಡುಗ ಇಂತಹದ್ದೊಂದು ಮೈಲುಗಲ್ಲು ನೆಟ್ಟಿದ್ದು ಹೇಗೆ? ಸಿದ್ದು ನಡೆದು ಬಂದ ರಾಜಕೀಯ ಹಾದಿ ಹೇಗಿತ್ತು ಅನ್ನೋದರ ಬಗ್ಗೆ ನಾವು ಈಗಾಗಲೇ ಹಲವು ಎಪಿಸೋಡ್ಗಳ ಮೂಲಕ ನಿಮಗೆ ಹೇಳಿದ್ದೀವಿ. ಅವರ ರಾಜಕೀಯ ಬದುಕೆ ಒಂದು ಹೋರಾಟ. ಏನನ್ನೂ ಕೂಡ ಹುಡುಕಿಕೊಂಡು ಹೋಗದ ಸಿದ್ದರಾಮಯ್ಯಗೆ ಹಲವು ಪ್ರಮುಖ ಸ್ಥಾನಮಾನಗಳು ತಾನಾಗಿಯೇ ಒಲಿದು ಬಂದವು. ಪಕ್ಷ ಸಂಘಟನೆ ಹೋರಾಟಗಳ ಮೂಲಕವೇ ತಮ್ಮನ್ನ ತಾವು ಗಟ್ಟಿ ಮಾಡಿಕೊಂಡ್ರು. ರಾಜಕೀಯ ಕ್ಷೇತ್ರದಲ್ಲಿ ಒಂದು ಚರಿತ್ರೆಯನ್ನೇ ನಿರ್ಮಾಣ ಮಾಡಿದ್ರು. ಇಂತಹ ಹಲವು ಕಾರಣಗಳಿಂದ ಸಿದ್ದರಾಮಯ್ಯ ಅವರನ್ನ ಆಧುನಿಕ ದೇವರಾಜ ಅರಸು, ಅಭಿನವ ದೇವರಾಜ ಅರಸು ಅಂತ ಕರೀತಾರೆ. ಹಾಗೆ ಕರೆಯೋದಕ್ಕೆ ಕಾರಣ ಏನು? ಸಿದ್ದುಗೂ ಅರಸುಗೂ ಇರೋ ಸಾಮ್ಯತೆ ಏನು? ಮೈಸೂರಲ್ಲಿ ಹಬ್ಬದ ವಾತಾವರಣ ಹೇಗೆ ಕಳೆಗಟ್ಟಿದೆ? ಬನ್ನಿ ತೋರಿಸ್ತೀವಿ. ದಕ್ಷ ಪ್ರಾಮಾಣಿಕತೆ ಆಡಳಿತ ಕೊಟ್ಟಂಥ ನಮ್ಮ ನಾಯಕರಿಗೆ ಅತಿ ಹೆಚ್ಚಿನ ಸಂತೋಷ ಕೊಟ್ಟಿದೆ ಸರ್. ದೇವರಾಜ ಅರಸು ಅವರ ಅಧಿಕಾರಾವಧಿನ ಮುಂದುವರಿಸಿ ಮುಂದೆನೂ ಕೂಡ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಅದಕ್ಕೆ ಕಾರ್ಯಕರ್ತರು ಹೆಚ್ಚಿನ ಸಂತೋಷ ಪಡೋದಕ್ಕೆ ಇಷ್ಟಪಡ್ತೀವಿ ಸರ್. ರಾಜ್ಯದ ಜನನೇ ಅವ್ರಿಗೆ ಬಹುಮತ ಇಡೀ ನಮ್ಮ ರಾಜಕೀಯ ಇತಿಹಾಸದಲ್ಲಿ ಸ್ಪಷ್ಟ ಬಹುಮತ ಕೊಟ್ಟಿದ್ದಂಥ ಯಾವ್ದಾದ್ರು ಇದ್ದರೆ ಸಿದ್ದರಾಮಯ್ಯನವ್ರಿಗೆ ಜನಗಳು ಕೊಟ್ಟಿದ್ದು. ಮೊದಲನೇ ಬಾರಿ 123 ಜನನ ಕೊಟ್ಟರು, ಎರಡನೇ ಬಾರಿ 136 ಜನನ ಕೊಟ್ಟರು. ಆಮೇಲೆ ಅವ್ರ ಆಡಳಿತ ವ್ಯವಸ್ಥೆ ಯಾವ ರೀತಿ ಅಂತ ಹೇಳಿದ್ರೆ ಜನಗಳಿಗೆ ಮನೆಗೆ ತಲುಪೋ ಅಂತ ಆಡಳಿತ ವ್ಯವಸ್ಥೆ ಮಾಡಿದ್ದಾರೆ ಹೊರತು ಅವರು ಎಲ್ಲೋ ಒಂದು ಯಾವುದೋ ಹೋಟ್ಲಲ್ಲಿ ಕುಂತ್ಕೊಂಡು ರಾಜಕಾರಣ ಮಾಡಿ ಯಾವುದೋ ಹೋಟ್ಲಲ್ಲಿ ಕುಂತ್ಕೊಂಡು ಅಧಿಕಾರ ನಡೆಸ್ತವ್ರಂತೆ ಅಲ್ಲ. ಹಂಗಾಗಿದ್ರೆ ಅವ್ರನ್ನ ಜನ ತಿರಸ್ಕಾರ ಮಾಡ್ತಾ ಇದ್ರು. ಅವ್ರನ್ನ ಈ ಮುಂದಿನ ಚುನಾವಣೆಗೂ ಕಂಟೆಸ್ಟ್ ಮಾಡಲಿ ಅಂತ ಜನ ಬಯಸ್ತಾ ಇದ್ದಾರೆ.
ದಾಖಲೆಗಳನ್ನು ಮುರಿಬೇಕು ಅಂತ ರಾಜಕೀಯ ಮಾಡಲಿಲ್ಲ. ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ. ಸಿದ್ದರಾಮಯ್ಯ ರಾಜಕೀಯಕ್ಕೆ ಬಂದಿದ್ದು ಸ್ವಇಚ್ಛೆಯಿಂದಲೇ. ಆದ್ರೆ ಅಬ್ಬಬ್ಬಾ ಅಂದ್ರೆ ಒಬ್ಬ ಶಾಸಕನಾದ್ರೆ ಸಾಕು ಅಂದುಕೊಂಡಿದ್ದವರು ಸಿದ್ದು. ಆದ್ರೆ ಅವರ ಶಕ್ತಿಯೇ ಬೇರೆ ಇತ್ತು, ಅವರು ಬೆಳೆಯುವ ಹಂತವೇ ಬೇರೆ ಇತ್ತು ಅನ್ಸುತ್ತೆ. ಹೀಗಾಗಿ ರಾಜಕೀಯದ ಒಂದೊಂದೇ ಪಟ್ಟುಗಳನ್ನ ಕಲಿತ ಸಿದ್ದು ಅಲ್ಲಿ ಜಗಜಟ್ಟಿಯಂತೆ ಗಟ್ಟಿಯಾಗಿ ನಿಂತರು. ಜನರ ಸೇವೆಯಿಂದ ಯಾವತ್ತೂ ವಿಮುಖರಾಗಬಾರದು ಅನ್ನೋ ದೃಢ ಸಂಕಲ್ಪದೊಂದಿಗೆ ಇಂದಿಗೂ ಕೂಡ ಚಟುವಟಿಕೆಯಿಂದ ರಾಜ್ಯ ರಾಜಕಾರಣದಲ್ಲಿದ್ದಾರೆ. ಮಂಗಳವಾರ ದೇವರಾಜು ಅರಸು ಅವರ ದಾಖಲೆ ಸರಿಗಟ್ಟಿದ್ದಾರೆ. ಬುಧವಾರ ಆ ರೆಕಾರ್ಡ್ ಬ್ರೇಕ್ ಆಗಲಿದೆ. ವೀರ ಕುಣಿತದ ಹುಡುಗ ಈಗ ದಾಖಲೆಗಳ ಸರದಾರ. ಅರಸು ಹೆಸರಲ್ಲಿದ್ದ 2 ದಾಖಲೆ ಮುರಿದ ಸಿದ್ದು. ಎಸ್, ಸಿದ್ದರಾಮನ ಹುಂಡಿಯಲ್ಲಿ ಶಾಲೆಯನ್ನ ತೊರೆದು ವೀರ ಕುಣಿತ ಕಲಿಯುತ್ತಿದ್ದ ಬಾಲಕ ಸಿದ್ದರಾಮಯ್ಯ. ಅಂದು ವೀರ ಕುಣಿತ ಕಲಿಯುತ್ತಿದ್ದ ಹುಡುಗ ಇಂದು ರಾಜ್ಯ ರಾಜಕಾರಣದಲ್ಲಿ ದಾಖಲೆಗಳ ಸರದಾರ. ಭಾಗ್ಯಗಳ ಹರಿಕಾರ ಎಂಬ ಹೆಸರಲ್ಲಿ ಕರೆಸಿಕೊಳ್ತಿದ್ದಾರೆ. ಅರಸು ಹೆಸರಲ್ಲಿ ಇದ್ದ 2 ದಾಖಲೆಗಳನ್ನ ಸಿದ್ದು ಒಂದನ್ನ ಬ್ರೇಕ್ ಮಾಡಿದ್ರೆ ಮತ್ತೊಂದನ್ನ ಮಂಗಳವಾರ ಸರಿಗಟ್ಟಿದ್ದಾರೆ. ಬುಧವಾರ ಮುರಿಯಲಿದ್ದಾರೆ. ನಿಜಲಿಂಗಪ್ಪ ನಂತರ 5 ವರ್ಷ ಆಡಳಿತ ಪೂರ್ಣಗೊಳಿಸಿದ ದಾಖಲೆಯನ್ನ ಸಿದ್ದು 2018ರಲ್ಲಿಯೇ ಮುರಿದಿದ್ದಾರೆ. ಈಗ ಅವರ ಆಳ್ವಿಕೆಯ ದೀರ್ಘಾವಧಿ ದಿನಗಳನ್ನ ಸರಿಗಟ್ಟಿದ್ದಾರೆ. ಬುಧವಾರ ಅದು ಕೂಡ ಬ್ರೇಕ್ ಆಗಲಿದೆ. ಅರಸು ಎತ್ತರಕ್ಕೆ ಬೆಳೆದಿದ್ದು ಹೇಗೆ ಸಿದ್ದರಾಮಯ್ಯ? ಈ ಒಂದು ದಾಖಲೆ ಮುರಿಯಲು ಸಾಧ್ಯವಾಗಿದ್ದೇಗೆ? ಖುದ್ದು ಸಿದ್ದರಾಮಯ್ಯನವರೇ ಹೇಳ್ತಾರೆ, ನನಗೂ ದೇವರಾಜ ಅರಸು ಅವರಿಗೆ ಹೋಲಿಕೆ ಮಾಡಬೇಡಿ ಅಂತ. ಹೋಲಿಕೆ ಮಾಡಲಾಗದಿದ್ರೂ ಇಬ್ಬರು ನಾಯಕರ ನಡುವೆ ಒಂದು ಸಾಮ್ಯತೆ ಇದೆ. ಅರಸು ಕೂಡ ಹಿಂದುಳಿದ ದಲಿತರ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿಯೇ ತಮ್ಮ ರಾಜಕೀಯ ಜೀವನ ಮುಡಿಪಿಟ್ಟವರು. ಸಿದ್ದರಾಮಯ್ಯ ಕೂಡ ತಮ್ಮ ರಾಜಕಾರಣದುದ್ದಕ್ಕೂ ಇದನ್ನೇ ಮಾಡಿದ್ದು. ಅಹಿಂದ ಸಮುದಾಯಕ್ಕೆ ಎಲ್ಲಾ ಸೌಕರ್ಯಗಳು ಸಿಗಬೇಕು, ವಂಚಿತರಿಗೆ ಶೋಷಿತರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿಯೇ ಕೆಲಸ ಮಾಡಿದವರು. ಹೀಗಾಗಿಯೇ ದೊಡ್ಡ ಸಮುದಾಯವೊಂದು ಅವರ ಬೆನ್ನಿಗೆ ಹೆಬ್ಬಂಡೆಯಂತೆ ನಿಂತುಕೊಂಡಿದೆ. ಹೀಗಾಗಿಯೇ ಸಿದ್ದುಗೆ ಅರಸು ಅವರ ಎತ್ತರಕ್ಕೆ ಬೆಳೆದು ನಿಲ್ಲಲು ಸಾಧ್ಯವಾಯಿತು. ಅವರ ದಾಖಲೆ ಮುರಿಯಲು ಸಾಧ್ಯವಾಯಿತು. ಅಭಿನವ ಅರಸು ಎಂದು ಕರೆಸಿಕೊಳ್ಳಲು ಸಾಧ್ಯವಾಯಿತು. ಅರಸು ದಾಖಲೆ ಸರಿಗಟ್ಟಿದ್ದ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ಕಳೆಗಟ್ಟಿದ ಹಬ್ಬದ ವಾತಾವರಣ. ಮಂಗಳವಾರ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ದೇವರಾಜು ಅರಸು ಅವರ ದೀರ್ಘಾವಧಿ ಆಡಳಿತವನ್ನ ಸರಿಗಟ್ಟಿದ್ದಾರೆ. ಈ ಹಿನ್ನೆಲೆ ಮೈಸೂರಿನಲ್ಲಿ ಅವರ ಮನೆಯ ಮುಂದೆ ಕಾರ್ಯಕರ್ತರು ಸಾಗರದಂತೆ ಹರಿದು ಬಂದಿದ್ರು. ಅವರಿಗೆ ವಿಶ್ ಮಾಡಲು ದೂರದೂರಿನಿಂದ ಬಂದಿದ್ರು. ಸಿದ್ದರಾಮಯ್ಯ ನಾಯಕತ್ವ ಮುಂದೆಯೂ ಬೇಕು ಅಂತ ಆಗ್ರಹಿಸುವುದರ ಜೊತೆಗೆ ದೇವರು ಅವರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ನೀಡಲಿ ಅಂತ ಬೇಡಿಕೊಂಡ್ರು. ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಆಯಸ್ಸು ಆರೋಗ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಕೊಟ್ಟು 5 ವರ್ಷ ಪೂರೈಸಲಿ ಅಂತ ಈ ಕರ್ನಾಟಕ ಜನತೆ ಪರವಾಗಿ ನಾನು ಅವ್ರಿಗೆ ಹೇಳಕ್ಕೆ ಇಚ್ಛಪಡ್ತಿದ್ದೀನಿ. ಅವರ ಆಡಳಿತ ಮತ್ತು ಅವರು ಕೊಟ್ಟಂಥ ಭಾಗ್ಯಗಳು ಎಲ್ಲ ಸಂಪೂರ್ಣವಾಗಿ ಯಶಸ್ವಿಯಾಗಿ ಜನತೆಗೆ ತಲುಪಿದೆ. ಹಾಗಾಗಿ ಜನತೆ ಮತ್ತೊಮ್ಮೆ ಅವ್ರಿಗೆ ಆಶೀರ್ವಾದ ಮಾಡ್ತಾರಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಮೈಸೂರಲ್ಲಿ ನಾಟಿ ಕೋಳಿ ಪಲಾವ್ ಹಂಚಿ ಸಂಭ್ರಮ. ಸಿದ್ದು ಮನೆಯೆದುರು ಕಾರ್ಯಕರ್ತರ ಹರ್ಷೋದ್ಗಾರ. ದೇವರಾಜು ಅರಸು ಅವರು ಮೈಸೂರಿನವರು, ಸಿದ್ದರಾಮಯ್ಯನವರು ಮೈಸೂರಿನವರು. ಹೀಗಾಗಿ ಮೈಸೂರಲ್ಲಿ ಈಗ ಹಬ್ಬದ ವಾತಾವರಣ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮದಲ್ಲಿದ್ದಾರೆ. ಅವರು ದಾಖಲೆ ಮುರಿದ ಖುಷಿಯಲ್ಲಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಮನೆಯೆದುರು ನಾಟಿ ಕೋಳಿ ಪಲಾವ್ ಹಾಗೂ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯದ ಅತಿ ದೀರ್ಘಾವಧಿಯ ಸಿಎಂ. ನಿಜಕ್ಕೂ ಕೂಡ
ಡಿ ದೇವರಾಜ ಅರಸು ಅವರ ದೀರ್ಘಾವಧಿಯ CM ಅಂತೇಳಿ ಏನು ದಾಖಲೆ ಇತ್ತು, ಆ ದಾಖಲೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರಿಗಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರ ತವರು ಅವರ ನಿವಾಸದ ಮುಂದೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ನಾಟಿ ಕೋಳಿ ಪಲಾವ್ ಹಾಗೂ ಸಿಹಿಯನ್ನು ಹಂಚಿ ಸಂಭ್ರಮವನ್ನು ಪಡ್ತಿದ್ದಾರೆ. ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ನಾಟಿ ಕೋಳಿ ಅಂದರೆ ಬಹಳ ಇಷ್ಟ. ಹೀಗಾಗಿ ಅವರಿಷ್ಟದ ಅಡುಗೆಯನ್ನು ಮಾಡಿಸಿ ಅವರ ಅಭಿಮಾನಿಗಳು ರಾಮಕೃಷ್ಣ ನಗರದ ಅವರ ನಿವಾಸದ ಮುಂದೆ ನಾಟಿ ಕೋಳಿ ಪಲಾವನ್ನು ಹಂಚುವ ಮೂಲಕ ಸಂಭ್ರಮಿಸ್ತಿದ್ದಾರೆ. ಸರ್, ಇವತ್ತು ಸಿದ್ದರಾಮಯ್ಯ ಸಾಹೇಬರು ದಾಖಲೆಯನ್ನು ಮುರಿದಿದ್ದಾರೆ. ಆ ದಾಖಲೆ ಪರವಾಗಿ ಅವ್ರಿಗೆ ಪ್ರಿಯವಾದಂಥ ನಾಟಿ ಕೋಳಿ ಫಲಾವನ್ನು ಇವತ್ತು ವಿತರಣೆ ಮಾಡ್ತಾರೆ. ಜೊತೆಗೆ ಪೂರ್ಣಾವಧಿ CM ಆಗಲಿ ಅಂತ ಸಿಹಿಯನ್ನು ಚಾಮುಂಡೇಶ್ವರಿ ತಾಯಿಗೆ ಆಶೀರ್ವದಿಸಿ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ. ಸರ್, ನಮಗೆ ಖುಷಿ ಅಂತೂ ಭಾಳ ಸಖತ್ತಿದೆ ಭಾಳ. ಏಕೆಂದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಸರಳ ವ್ಯಕ್ತಿ, ಮತ್ತು ಅವರು ಪೂರ್ಣಾವಧಿ ಇನ್ನೂ 2 ವರ್ಷ ಫುಲ್ ಪೂರ್ಣಾವಧಿ ಆಗಬೇಕು ಅಂತ ನಮ್ಮೆಲ್ಲ ಆಸೆ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಿದ್ದು ಬೆಂಬಲಿಗರ ಸಂಭ್ರಮ. ಕುಂದಾನಗರಿಯಲ್ಲಿ ಕ್ಷೀರಾಭಿಷೇಕ, ಹಾವೇರಿಯಲ್ಲಿ ಬಾಡೂಟ. CM ಸಿದ್ದರಾಮಯ್ಯ ಅರಸು ದಾಖಲೆ ಸರಿಗಟ್ಟಿದ್ದರ ಹಿನ್ನೆಲೆ ಅವರ ಬೆಂಬಲಿಗರ ಸಂಭ್ರಮ ಮುಗಿಲು ಮುಟ್ಟಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಿದ್ದು ಹೆಸರಲ್ಲಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಅಲ್ಲದೆ ಸಿದ್ದು ಬ್ಯಾನರ್ಗೆ ಕ್ಷೀರಾಭಿಷೇಕ ಮಾಡಿ ಸಂಭ್ರಮಿಸಲಾಗಿದೆ. ಜೊತೆಗೆ ಪಟಾಕಿ ಸಿಡಿಸಿ ಬೆಂಬಲಿಗರು ಖುಷಿಪಟ್ಟಿದ್ದಾರೆ. ಯಾವತ್ತೂ ಕೂಡ ಅವರು ತಂದೆ ಅನ್ನೋದು ಒಂದು ಖ್ಯಾತಿ ಬೆಳೆಸ್ಕೊಂಡು, ತಂದೆ ಅನ್ನೋದು ಒಂದು ದಟ್ಟ ಮೇಲೆ ಬಂದಿದ್ದು ಒಂದು ನಾಯಕರು ಅವರು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ದೇವರಾಜ ಅರಸು ಅವ್ರದ್ದು ಇವತ್ತು ರೆಕಾರ್ಡ್ ಮುರಿದಿದ್ದಾರೆ. ಅತ್ಯಂತ ಖುಷಿ ನಮ್ಗೆ ಎಲ್ಲ ಮಹಿಳೆಯರಿಗೆ ಆಗ್ತಾ ಇದೆ. ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಅತಿ ಬಡು ಮಹಿಳೆ ಬಯಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಸಿದ್ದರಾಮಯ್ಯ ಸಾಹೇಬರಲ್ಲಿ ಕರ್ನಾಟಕಕ್ಕೆ CM ಆಗಿದ್ದಾರೆ. ಬರೋ ದಿನದಲ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ನಾವು ಎಲ್ಲರೂ ಕೂಡ ಬಯಸ್ತಾ ಇದ್ದೀವಿ. ನಾಟಿ ಕೋಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದ ಸಿದ್ದು. ಎಲ್ಲಿ ನೋಡಿದ್ರೂ ನಾಟಿ ಕೋಳಿ ಬಾಡೂಟದ ಸಂಭ್ರಮ. ಇನ್ನು ಹಾವೇರಿಯಲ್ಲಿ ಕೂಡ ಸಿದ್ದರಾಮಯ್ಯ ಅರಸು ದಾಖಲೆ ಸರಿಗಟ್ಟಿದ್ದರ ಹಿನ್ನೆಲೆ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿತು. ನಾಟಿ ಕೋಳಿ ಬಿರಿಯಾನಿ ಸಿದ್ಧಗೊಳಿಸಿದ ಕಾರ್ಯಕರ್ತರು ಜನರಿಗೆ ಹಂಚುವ ಮೂಲಕ ತಮ್ಮ ಖುಷಿಯನ್ನ ಸಂಭ್ರಮಿಸಿದರು. ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ದೇವರಾಜ ಅರಸು ಅವರ ದಾಖಲೆ ಮುರಿದಿರುವಂತಹ CM ಸಿದ್ದರಾಮಯ್ಯನವರ ಅಭಿಮಾನಿಗಳು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ಕೆ ಕೈ ಹಾಕಿರುವಂಥದ್ದು. ಅದು ಏನು ಅಂತಂದರೆ, ಇಲ್ಲಿ ರಾಣೆಬೆನ್ನೂರು ನಗರದ ಹೃದಯ ಭಾಗದಲ್ಲಿರುವಂತಹ ಏನು ಬಸ್ ನಿಲ್ದಾಣ ಇದೆ, ಇಲ್ಲಿ ಈಗಾಗಲೇ ಜಮಾವಣೆಗೊಂಡಿದ್ದಾರೆ. ಯಾಕೆ ಏನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಇಲ್ಲೇನು ಹಿಂಭಾಗದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಅಂದರೆ ಬರುವಂತಹ ಎಲ್ಲ ಮಹಿಳಾ ಪ್ರಯಾಣಿಕರಾಗಿರ್ಬೋದು ಅಥವಾ ಪ್ರಯಾಣಿಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರಿಗೂ ಕೂಡ ಏನಂತಂದರೆ ಉಚಿತವಾಗಿ ಈಗಾಗಲೇ ಒಂದು ಊಟವನ್ನು ಹಾಕ್ತಾ ಇದ್ದಾರೆ. ಅದು ಏನು ಅಂತಂದರೆ ಚಿಕನ್ ಮಾಡಿಸುವ ಮೂಲಕ ಎಲ್ಲರಿಗೂ ಕೂಡ ಬಾಡೂಟ ಹಾಕ್ತಾ ಇರುವಂಥದ್ದು. ಅಂದರೆ CM ಸಿದ್ದರಾಮಯ್ಯನವರ ಅಭಿಮಾನಿಗಳು ಜೊತೆಗೆ ಏನಂತಂದರೆ ಇಲ್ಲಿರುವಂತಹ ಅವರು ಏನು ಫ್ಯಾನ್ಸ್ ಆಗಿರ್ಬೋದು ಅಥವಾ ಅವ್ರ ಒಡನಾಟ ಇಟ್ಕೊಂಡಿರೋ ಆಗಿರ್ಬೋದು, ಸೊ ಅವ್ರನ್ನ ಈ ಒಂದು ಕಾರ್ಯ ಮಾಡ್ತಾ ಇರುವಂಥದ್ದು. ಇನ್ನು ನೆಲಮಂಗಲದಲ್ಲಿ ಅಹಿಂದ ಯುವ ಒಕ್ಕೂಟ ಕೂಡ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ನಡೆಸುತ್ತಿದ್ದಾರೆ. ನೆಲಮಂಗಲದ ಭಕ್ತನಪಾಳ್ಯದಲ್ಲಿ 10,000 ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಅದು ಕೂಡ 2 ಕೆಜಿ ನಾಟಿ ಕೋಳಿ ಸಾರು ಹಾಗೂ ರಾಗಿ ಮುದ್ದೆ ಊಟ. ದೀಪ ಬೆಳಗುವ ಮೂಲಕ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಧ್ಯಕ್ಷ HM ರೇವಣ್ಣ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ರಾಷ್ಟ್ರೀಯ ವಕ್ತಾರ ಹಾಗೂ ಕಾನೂನು ಸಲಹೆಗಾರ ಬ್ರಿಜೇಶ್ ಕಾಳಪ್ಪ ಕೂಡ ಉಪಸ್ಥಿತರಿದ್ದರು. ಜನವರಿ 6 ನಾಟಿ ಕೋಳಿ ಸಾರು ಏನು ಸಿದ್ದರಾಮಯ್ಯರು ದೇವರಾಜ ಅರಸು ಅವ್ರನ್ನ ದಾಖಲೆನ ಮುರಿತಾ ಇದ್ದಾರೆ. ದೀರ್ಘಕಾಲ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದರು. ಜನವರಿ 6ಕ್ಕೆ ದೇವರಾಜ ಅರಸು ದಾಖಲೆ ಮುರಿಯೋದ್ರ ಮುಖಾಂತರ ನಾವು ಆ ಸಂಭ್ರಮಾಚರಣೆಗೆ ಏನು ಮುತ್ಕಂಪಳ ಅಂತ ಒಂದು ಗ್ರಾಮದಲ್ಲಿ ನಾಟಿ ಕೋಳಿ ಔತಣಕೂಟ ಇಟ್ಕೊಂಡಿದ್ದೀವಿ. ಸಿದ್ದರಾಮಯ್ಯರಿಗೆ ನಾಟಿ ಕೋಳಿ ಅಂದರೆ ಭಾಳ ಇಷ್ಟ, ಅವ್ರ ಪ್ರಿಯವಾದ ನಾಟಿ ಕೋಳಿ. ಹಂಗಾಗಿ ಈ ಆಚರಣೆ ನಾಟಿ ಕೋಳಿ ಮುಖಾಂತರ ಎಲ್ಲ ಅಭಿಮಾನಿಗಳಿಗೆ 6,000 ಜನಕ್ಕೆ ನಾಟಿ ಕೋಳಿ ಔತಣಕೂಟನ ಹಮ್ಮಿಕೊಂಡಿದ್ದೀವಿ. ಸಮಾಜದಲ್ಲಿರುವ ಮೌಢ್ಯ, ಕಂದಾಚಾರಗಳಿಗೆ ದಾಸರಾಗಬೇಡಿ. ಮೈಸೂರಿನಲ್ಲಿ ಅಭಿನಂದನಾ ಕಾರ್ಯಕ್ರಮದಲ್ಲಿ CM ಸಲಹೆ.
ಇನ್ನು ಅಭಿಮಾನಿಗಳ ಸಂಭ್ರಮ ಸಡಗರ ಒಂದ್ ಕಡೆ ಮನೆ ಮಾಡಿದ್ರೆ ಅದನ್ನೆಲ್ಲ ಕಣ್ತುಂಬಿಕೊಂಡ ಸಿದ್ದರಾಮಯ್ಯ ಮೈಸೂರಿನಲ್ಲಿ ನಡೆದ ಎಂಎಲ್ಸಿ ಶಿವಕುಮಾರ್ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಈ ವೇಳೆ ಸಿದ್ದು ಭಾಷಣ ಶುರು ಮಾಡ್ತಿದ್ದಂತೆ ನೀವೇ ಸಿಎಂ ಆಗಬೇಕು ಅಂತ ಘೋಷಣೆಗಳು ಕೇಳಿಬಂದವು. ಇದಕ್ಕೆ ಹೇಯ್ ಕುತ್ಕೊಳ್ಳಿ ಅಂತ ನಗುತ್ತಲೇ ಗದರಿದ ಸಿಎಂ ಸಿದ್ದು ತಮ್ಮ ಭಾಷಣ ಮುಂದುವರೆಸಿದ್ರು. ಸಮಾಜದಲ್ಲಿ 108 ಮೌಢ್ಯ ಕಂದಾಚಾರಗಳಿವೆ, ಅವುಗಳಿಗೆ ದಾಸರಾಗಬೇಡಿ ಅಂತ ಸಲಹೆ ನೀಡಿದ್ರು. ದೇಶದಲ್ಲಿ ಶತಮಾನಗಳಿಂದ ಜಾತಿ ವ್ಯವಸ್ಥೆ ಇರೋದ್ರಿಂದಾಗಿ ಇಂದಿಗೂ ಕೂಡ ಗುಲಾಮಗಿರಿ ಮನಸ್ಥಿತಿ ಇದೆ, ಅದನ್ನ ನಾವು ಕಿತ್ತು ಹಾಕಬೇಕು ಅಂತ ಹೇಳಿದ್ರು. ಈ ಸಮಾಜದಲ್ಲಿ ಇರ್ತಕ್ಕಂಥ ಮೌಢ್ಯಗಳು ಕಂದಾಚಾರಗಳಿಗೆ ಬಲಿಯಾಗ್ಬಿಡ್ತೀವಿ, ದಾಸರಾಗ್ಬಿಡ್ತೀವಿ. ಗುಲಾಮಗಿರಿ ಮನಸ್ಥಿತಿ ಯಾಕಿರ್ತದೆ ನಮ್ಮಲ್ಲಿ? ಶತಮಾನಗಳಿಂದ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಗುಲಾಮಗಿರಿಯನ್ನ ಅನುಭವಿಸಿರ್ತಕ್ಕಂಥದ್ದು, ಅಸ್ಪೃಶ್ಯತೆಯನ್ನ ಅನುಭವಿಸಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿ ಗುಲಾಮಗಿರಿ ಮನಸ್ಥಿತಿ ನಮ್ಮಲ್ಲಿ ಮನೆ ಮಾಡಿದೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ರೆಕಾರ್ಡ್ಗಳು ಇರೋದೇ ಬ್ರೇಕ್ ಮಾಡೋಕೆ ಎಂದ ಸಿದ್ದು. ಸಚಿನ್ ರೆಕಾರ್ಡ್ ಕೊಹ್ಲಿ ಮುರಿಯಲಿಲ್ವಾ ಅಂತ ಪ್ರಶ್ನೆ. ಇನ್ನು ಈ ರೆಕಾರ್ಡ್ ಯಾರು ಮುರಿಯೋಕೆ ಸಾಧ್ಯನೇ ಇಲ್ಲ ಅಂತ ಪತ್ರಕರ್ತರ ಮಾತಿಗೆ ಉತ್ತರಿಸಿದ ಸಿಎಂ ಸಿದ್ದರಾಮಯ್ಯ, ರೆಕಾರ್ಡ್ಗಳು ಇರೋದೇ ಮುರಿಯೋದಕ್ಕೆ. ಸಚಿನ್ ರೆಕಾರ್ಡ್ ವಿರಾಟ್ ಕೊಹ್ಲಿ ಮುರಿಯಲಿಲ್ವಾ? ಹಾಗೆ ಮುಂದೆ ಯಾರೋ ನನ್ನ ದಾಖಲೆಯನ್ನು ಮುರಿಯಬಹುದು ಅಂತ ಹೇಳಿದ್ರು. ಈ ಅವಧಿ ಕಂಪ್ಲೀಟ್ ಮಾಡಿಬಿಟ್ರೆ ನೀವು ಆಲ್ ಟೈಮ್ ರೆಕಾರ್ಡ್ ಇನ್ನು ಯಾರು ಬ್ರೇಕ್ ಮಾಡೋಕೆ ಸಾಧ್ಯನೇ ಇಲ್ಲ. ಏನಿಲ್ಲ, ರೆಕಾರ್ಡ್ ಯಾವಾಗಲೂ ಬ್ರೇಕ್ ಮಾಡಾಗೆ ಇರೋದು. ಇವರು ಯಾರು ಕ್ರಿಕೆಟರ್ ಯಾರವರು? ಸಚಿನ್ ತೆಂಡೂಲ್ಕರ್. ಆ ರೂಟ್ ಈಗ ವಿರಾಟ್ ಕೊಹ್ಲಿ ಮಾಡ್ಲಿಲ್ವಾ? ಮೈಸೂರು ಅದರಿಂದ ಯಾವುದು ಇನ್ನೊಬ್ರು ಬರದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಬರಬಹುದು, ನಮ್ಮ ರೆಕಾರ್ಡನ್ನು ಬ್ರೇಕ್ ಮಾಡ್ತಕ್ಕಂಥವ್ರು ಬರಬಹುದು, ಅಥವಾ ನನಗಿಂತ ಜಾಸ್ತಿ ಬಜೆಟ್ ಮಂಡಿಸೋರು ಬರಬಹುದು. ಸಿದ್ದರಾಮಯ್ಯ ದೇವರಾಜು ಅರಸು ದೀರ್ಘಾವಧಿ ಸಿಎಂ ಆಗಿ ಆಡಳಿತ ನಡೆಸಿದ ದಿನಗಳ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಬುಧವಾರ ಅದು ಬ್ರೇಕ್ ಕೂಡ ಆಗಲಿದೆ. ಸಿದ್ದು ರಾಜಕೀಯ ಬದುಕಿನಲ್ಲಿ ಮತ್ತೊಂದು ದಾಖಲೆ ಸೃಷ್ಟಿಯಾಗಲಿದೆ. ಹೀಗೆ ದಾಖಲೆ ಮೇಲೆ ದಾಖಲೆ ಬರಿತಾ ಇರುವ ಸಿದ್ದು ರೆಕಾರ್ಡ್ ರಾಮಯ್ಯ ಅಂತಲೇ ಖ್ಯಾತಿ ಪಡೆದುಕೊಳ್ತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.